ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವೆದರಲ್ಲಿ ಒಚ್ಚ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಜ್ಜಿನ ಕೇಳಿದ್ದಕ್ಕೆ ಇವತ್ತು ಒಚ್ಚ ಮಾಡಿಕೊಡ್ತಾ ಇದ್ದಾರೆ. ಈಗ ಕಾಯಿ ಹಾಲು ಪ್ರಿಪೇರ್ ಮಾಡೋದಕ್ಕೆ ತುರಿದಿಟ್ಕೊಂಡಿರೋ ಕಾಯಿ, ಏಲಕ್ಕಿ ಮತ್ತು ಹುರ್ಕೊಂಡಿರೋ ಗಸಗಸೆ ಮತ್ತು ಅಕ್ಕಿನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈಗ ರುಬ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು ಉಂಡೆ ಬೆಲ್ಲ, ಸ್ವಲ್ಪ ನೀರು ಹಾಕಿ ಅಳತೆ ನೋಡ್ಕೊಂಡು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಪಾಕನ ಈಗ ಸೋಸ್ಕೊತಾ ಇದ್ವಿ. ಈಗ ಬೆಲ್ಲದ ಪಾಕ ರೆಡಿಯಾಗಿದೆ. ಬೆಲ್ಲದ ಪಾಕಕ್ಕೆ ಕಾಯಿನ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ನೋಡಿಕೊಂಡು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕಾಯಿ ಹಾಲೀಗ ರೆಡಿಯಾಗಿದೆ. ನೆಕ್ಸ್ಟು ಶಾವಿಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಈಗ ಶಾವಿಗೆ ಮಾಡೋದಕ್ಕೆ 4 ಕಪ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕುದ್ದಾದ್ಮೇಲೆ 2 ಕಪ್ ಅಕ್ಕಿ ಹಿಟ್ಟು ಹಾಕಿ ಮುದ್ದೆ ಥರ ರೆಡಿ ಮಾಡ್ಕೋಬೇಕು, ಯಾವುದೇ ಗಂಟಿಲ್ದಂಗೆ. ಈ ರೀತಿ ಹಬೆಲ್ ಬೇಯಿಸ್ಕೋಬೇಕು. ಈ ರೀತಿ ಹಬೆಲ್ ಬೇಯಿಸ್ಕೊಂಡಾದ್ಮೇಲೆ ಶಾವಿಗೆ ಒರಳಿದ್ರೆ ಅಥವಾ ಚಕ್ಲಿ ಒರಳಿ ಇದ್ದರೆ ಈ ರೀತಿ ಹಾಕಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಈ ರೀತಿ ಒತ್ಕೋಬೇಕು. ಫೈನಲಿ ಈಗ ಶಾವಿಗೆ ರೆಡಿಯಾಗಿದೆ. ಶಾವಿಗೆ ಹಿಟ್ಟು ಮೇಲೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.